ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಡಿಪ್ಲೊಮಾ ವೆಟರ್ನರಿ ಯಾರು ಅಪ್ಲಿಕೇಶನ್ ಹಾಕಿರಿ, ಸೊ ಅವರು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಾವೆ. ಅದು ಯಾವಾಗ ಐತಪ್ಪ ಅಂತಂದ್ರೆ 75% ಯಾರು ಜಾಸ್ತಿ ಮಾರ್ಕ್ಸ್ ಬಿದ್ದಾವಲ್ಲ, ಸೊ ಅವರು 13 ಜುಲೈ 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಮತ್ತು SSLC ಒಳಗೆ 60%ಇಂದ 75% ತನಕ ಯಾರು ಮಾರ್ಕ್ಸ್ ಬಿದ್ದಿರ್ತಾವಲ್ಲ, ಸೊ ಅವ್ರದ್ದು 14 ಜುಲೈ 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಇನ್ನು 60%ಕಿಂತ ಯಾರು ಕಡಿಮೆ ಇರ್ತೈತಲ್ಲ, ಸೊ ಅವ್ರದ್ದು 15 ಜುಲೈ 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಇವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿರ್ತಾವಪ್ಪ ಅಂದ್ರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ, ನಂದಿನಗರ್, ಬೀದರ್, ಮತ್ತು ಬೆಂಗಳೂರು, ಗದಗ, ಶಿವಮೊಗ್ಗ, ಹಾಗೆ ಹಾಸನ ಡಿಸ್ಟಿಕ್ನಲ್ಲಿ ಇವೆಲ್ಲ ಇದಾವೆ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರಲ್ಲ, ಸೊ ಆ ಕಾಲೇಜ್ಗೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ನಿಮ್ಗೆ ಅದು ಟೈಮ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ನೀವು ಖುದ್ದಾಗಿ ನೀವೇ ಪೋಷಕರು ಮತ್ತು ಸ್ಟೂಡೆಂಟ್ಸ್ ಮಾತ್ರ ಹೋಗಿ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೈತಲ್ಲ ಅದನ್ನೆಲ್ಲ ಮಾಡ್ಕೋಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನು ಒಯ್ಯಬೇಕಪ್ಪ ಅಂದ್ರೆ, ನೀವು ಅಪ್ಲಿಕೇಶನ್ ಹಾಕಕ್ಕೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರಲ್ಲ, ಸೊ ಅವನ್ನೆಲ್ಲ 2 ಸೆಟ್ ಜೆರಾಕ್ಸ್ ತೊಗೊಂಡು ಹೋಗಬೇಕು. ಮತ್ತು ಇದನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮ್ದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೋ. ಅದು ನೀವು ಬಿಡ್ತಾರಪ್ಪ ಅಂತಂದ್ರೆ 25 ಜುಲೈ 2026 ಮಧ್ಯಾಹ್ನ 1 ಗಂಟೆ ನಂತರ ನಿಮ್ದು ಯೂನಿವರ್ಸಿಟಿ ವೆಬ್ಸೈಟ್ ಒಳಗೆ ಇದನ್ನು ಅಪ್ಲೋಡ್ ಮಾಡ್ತಾರೋ. ನೀವು ಯಾರು ಎಲಿಜಿಬಲ್ ಇದ್ದೀರಿ, ನಾಟ್ ಎಲಿಜಿಬಲ್ ಇದ್ದೀರಿ ಅಂತ ಆ ಲಿಸ್ಟ್ ಒಳಗೆ ಗೊತ್ತಾಗ್ತೈತಿ. ಮತ್ತು ಇದರ ಪ್ರಥಮ ಸುತ್ತಿನ ಸೀಟ್ ಹಂಚಿಕೆ ಪ್ರಕಟಣೆ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ ಆಗಸ್ಟ್ 3 ಇದ್ರದ್ದು ಲಿಸ್ಟ್ ಬಿಡ್ತಾರೆ, ಪ್ರಥಮ ಲಿಸ್ಟ್. ಅದ್ರಾಗ ನಿಮ್ದು ಯಾರು ಸೆಲೆಕ್ಟ್ ಆಗಿರ್ತೈತಲ್ಲ ಅವ್ರದ್ದು ಹೆಸರು ಬಂದಿರ್ತೈತಿ. ಸೊ ನೀವು ನಿಮ್ದು ಹೆಸರು ಬಂದಿರ್ತೈತಿಲ್ಲ, ಅವ್ರು ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ, ಸೊ ಅವ್ರು ಏನು ಮಾಡಬೇಕು, 4 ಆಗಸ್ಟ್ 2026ರಿಂದ 7 ಆಗಸ್ಟ್ 2026 ಥರ ಟೈಮ್ ಇರ್ತೈತಿ. ಆ 3 ದಿನ ಟೈಮ್ ಒಳಗೆ ನೀವು ಕಾಲೇಜ್ ಫೀ ಕಟ್ಟಿ ನಿಮ್ಮ ಕಾಲೇಜ್ಗೆ ಜಾಯ್ನ್ ಆಗಬೇಕು. ಇನ್ನಿದು ಸೆಕೆಂಡ್ ಲಿಸ್ಟ್ ಒಂದು ಬಿಡ್ತಾರೋ. ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತ ಕೇಳಿದ್ರೆ ಆಗಸ್ಟ್ 12 ಇದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೋ. ಈ ಸೆಕೆಂಡ್ ಲಿಸ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತೈತಲ್ಲ, ಸೊ ಅವರ ತಮ್ಮ ಕಾಲೇಜ್ ಫೀನ 13 ಆಗಸ್ಟಿಂದ ಹಿಡ್ಕೊಂಡು 17 ಆಗಸ್ಟ್ ಒಳಗೆ 3 ದಿನ ಟೈಮ್ ಇರುತ್ತೆ ಅವ್ರಿಗೂ ಕೂಡ. ಆ 3 ದಿನ ಟೈಮ್ ಒಳಗೆ ನಿಮ್ಮ ಕಾಲೇಜ್ ಫೀ ತುಂಬಿ ನೀವು ಕಾಲೇಜ್ ಜಾಯ್ನ್ ಆಗಬೇಕು. ಮತ್ತು ಇವತ್ತು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದ್ರೆ 17 ಆಗಸ್ಟ್ 2026 ನಿಮ್ದು ಶೈಕ್ಷಣಿಕ ವರ್ಷ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿರಿ. ಇದೇ ಥರ ಮೋರ್ ಜಾಬ್ ರಿಲೇಟೆಡ್ ಅಥವಾ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.